ಏನೋ ಗಲಾಟೆ ಕೇಸ್ ಅಲ್ಲ, ಮರ್ಡರ್ ಕೇಸ್, ವೆರಿ ವೆರಿ ಸೀರಿಯಸ್. ಪೊಲೀಸ್ ಇಲಾಖೆಯಲ್ಲಿ ಬೇರೆ ಎಲ್ಲಾ ಕೇಸ್ಗಳು ಬೇರೆ ತರ ನೋಡಿದ್ರು ಮರ್ಡರ್ ಕೇಸ್ನ ಯಾವುದೇ ರೀತಿ ಚ್ಯುತಿ ಬರದಂಗೆ ನೋಡುವಂಥದ್ದು ಪೊಲೀಸ್ ಇಲಾಖೆ. ಆದ್ರೆ ಇದರಲ್ಲೇ ಗಾಡಿ ತಪ್ಪಿದ್ದಾರೆ ಇವರು. ಈಗ ಅಧ್ಯಕ್ಷರೇ, ಈ ಜನಾರ್ದನ್ ರೆಡ್ಡಿ ಅವರ ಮೇಲೆ ಆಗಿರುವಂತ ಅಲ್ಲೇ ಇದೆಯಲ್ಲ, ಇದು ಸರಿಯಾದಂತ ದಾರಿಗೆ ಹೋಗ್ತಾ ಇಲ್ಲ, ದಾರಿ ತಪ್ತಾ ಇದೆ. ಯಾರು ಅಪರಾಧ ಇದೆಯೋ ಶಿಕ್ಷೆ ಆಗ್ಬೇಕು ಅನ್ನೋದು ನನ್ನ ಉದ್ದೇಶ. ಮತ್ತು ನೀವು ಇಚ್ಛೆಗಾಗಿ ಕಾನೂನನ್ನ ಯಾವ ರೀತಿ ನೀವು ದುರ್ಬಳಕೆ ಮಾಡ್ಕೊಳ್ತಾ ಇದ್ದೀರಿ ಅಂತ ಯಾವುದನ್ನು ಕೂಡ ಆರೋಪ ಅಲ್ಲ, ನಾನು ಗಂಟೆಗಳನ್ನೇ ಉಲ್ಲೇಖ ಮಾಡ್ತಾ ಬಂದಿದ್ದೀನಿ. ನೀವು ಸದನದಲ್ಲಿ ರಾಜಣ್ಣ ಬಂದು ಸಿಡಿ ಫ್ಯಾಕ್ಟರಿ ನಡೀತಾ ಇದೆ, ಹನಿ ಟ್ರ್ಯಾಪ್ ನಡೀತಾ ಇದೆ ಅಂತೇಳಿ ಸದನೋತ್ಪಾದಕರಿಗೆ ಮೊಬೈಲ್ಗಳು ಹೇಳುವುದು ನೋಡುವ ಮಟ್ಟಿಗೆ ಪರಪ್ಪನ ಆಗ್ರಹಕ್ಕೆ ಯಾರು ಇಷ್ಟು ಸುಲಲಿತವಾಗಿ ಬಿಟ್ಕೊಟ್ಟಿದ್ದು? ರಾಜ್ಯಪಾಲ ಭಾಷಣದಲ್ಲಿ ಕಾನೂನು ಸುವ್ಯವಸ್ಥೆ ಬಹಳ ಚೆನ್ನಾಗಿದೆ ಅಂತ ಭಾಷಣದಲ್ಲಿ ಓದಿಸಿದ್ವಿ. ಪರಪ್ಪನ ಆಗ್ರಹದಲ್ಲಿ ಭಯೋತ್ಪಾದಕರು ಡ್ಯಾನ್ಸ್ ಮಾಡ್ತಾರೆ, ಮದ್ಯ ತೆಗೆದುಕೊಳ್ತಾರೆ, ಮೊಬೈಲ್ಗಳನ್ನ ಹೇಗ್ ಬೇಕಾದ್ರೂ ಬಳಸ್ತಾರೆ ಅಂತ ಅಂದಾಗ್ಲೂ ಕೂಡ ನಿಮ್ ಸರ್ಕಾರ ಗೊತ್ತೇ ಆಗಲಿಲ್ಲ ಅಂತ. ಡ್ರಗ್ ಫ್ಯಾಕ್ಟರಿ, ಮೈಸೂರು ಡ್ರಗ್ ಫ್ಯಾಕ್ಟರಿಗೆ ಮುಖ್ಯಮಂತ್ರಿಗಳ ಏನು ರಾಜ್ಯ ಪೊಲೀಸ್ ಅಧಿಕಾರಿಗಳಿಗೆ ಮುಖ್ಯಮಂತ್ರಿ ಪ್ರಶ್ನೆ, IPS ಅಧಿಕಾರಿಗಳು ನಿರುತ್ತರ. ನೀವು ಯಾಕೆ ಡ್ರಗ್ಸ್ ದಂಧೆಯನ್ನು ಪತ್ತೆ ಹಚ್ಚಲಿಲ್ಲ? ಪೊಲೀಸರಿಗೆ ಗೊತ್ತಿಲ್ಲದೆ ಯಾವ ಅಪರಾಧವೂ ನಡೆಯೋದು? ಮಹಾರಾಷ್ಟ್ರ ಪೊಲೀಸರಿಗೆ ಗೊತ್ತಾಗಿದ್ದು ನಿಮಗೆ ಯಾಕೆ ಗೊತ್ತಾಗಲಿಲ್ಲ? ಕರ್ನಾಟಕ IT ಪಾರ್ಕ್ ಅಂತ ಅಂದ್ಕೊಂಡಿದ್ವಿ, ಡ್ರಗ್ಸ್ ಪಾರ್ಕ್ ಅಂತ ನಮಗೆ ಗೊತ್ತಿರಲಿಲ್ಲ. ಡ್ರಗ್ಸ್ಗಳಿಗೆ ಒಂದು ಆಶ್ರಯ ತಾಣನೋ ಸಂರಕ್ಷಿತ ತಾಣನೋ ಮಾಡಿದ ಮಟ್ಟಿಗೆ ಈ ಕಾನೂನಿನ ಸುವ್ಯವಸ್ಥೆ ಕರ್ನಾಟಕದಲ್ಲಿ ಡ್ರಗ್ಸ್ಗಳ ಫ್ಯಾಕ್ಟರಿಗಳ ನಿರ್ಮಾಣ ಆಗುವಷ್ಟರ ಮಟ್ಟಿಗೆ ಕರ್ನಾಟಕ ಇವತ್ತು ಬೆಳೆದಿರುವಂತದ್ದು ನಾಚಿಕೆಯ ಸಂಗತಿ. ಕರ್ನಾಟಕಕ್ಕೊಂದು ಈ ಶೋಭೆ ತರಲಿಕ್ಕೆ ಸಾಧ್ಯ ಇಲ್ಲ ಮಾನ್ಯ ಅಧ್ಯಕ್ಷ. ಹಾಗಾಗಿ ಇಷ್ಟು ಕಾನೂನು ವ್ಯವಸ್ಥೆಯನ್ನ ಹಳ್ಳಗೆಡಿಸ್ತಂತವ್ರು ನೀವು ಕಾಕಿಯನ್ನ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ದುರ್ಬಳಕೆ ಮಾಡಿಕೊಂಡಂತ ಯಾವ ಸರ್ಕಾರವನ್ನು ಕೂಡ ನಾವು ಇಲ್ಲಿಯ ತನಕ ಕರ್ನಾಟಕದಲ್ಲಿ ನೋಡ್ಲಿಲ್ಲ. ಇಂತಹ ಕೆಟ್ಟ ಕಾನೂನು ಸುವ್ಯವಸ್ಥೆ ಇರುವಂತಹ ಸಂದರ್ಭದಲ್ಲಿ, ಸೆಲೆಕ್ಟಿವ್ ಆದಂತಹ ಕಾನೂನು ಸುವ್ಯವಸ್ಥೆ ಇರುವಂತಹ ಸಂದರ್ಭದಲ್ಲಿ ಜನಸಾಮಾನ್ಯರಿಗೆ ಒಂದು ಕಾನೂನು, ನಿಮಗೊಂದು ಕಾನೂನು ಅಂತೇಳಿ ನೀವೇ ಸೃಷ್ಟಿ ಮಾಡಿಕೊಂಡಂತ ಈ ಸಂದರ್ಭದಲ್ಲಿ ಇದನ್ನು ಹಳಿತಪ್ಪಿದ ಸರ್ಕಾರ ಅಂತ ಕರೀದಲ್ಲಿ ಇನ್ನೇನಂತ ಕರೀಲಿ ಸಾಧ್ಯ ಇದೆ ಮಾನ್ಯ ಅಧ್ಯಕ್ಷ ನಾನು. ಇನ್ನು ಮೂರನೇದು, ಈ ಸರ್ಕಾರದ ದುರಾಡಳಿತ ಮತ್ತು ಭ್ರಷ್ಟಾಚಾರ. ಇದರಲ್ಲಿ ಗುತ್ತಿಗೆದಾರ ಮಾಡಿದಂತ ಒಂದು ಪತ್ರಿಕಾಗೋಷ್ಠಿಯನ್ನ, ಒಂದು ಪತ್ರಿಕಾ ಹೇಳಿಕೆ, ಒಂದು ರಾಜ್ಯ ಸರ್ಕಾರದ ಮೇಲೆ ಆರೋಪಗಳನ್ನ, ಯಾವುದೇ ದಾಖಲೆ ಇಲ್ಲದಂತ ಆರೋಪಗಳನ್ನು ನೀವು ಮಾಡಿಬಿಟ್ರಿ. ಇವತ್ತಿನ ತನಕ ಅದನ್ನು ಸಾಬೀತು ಮಾಡಿಕೊಳ್ಳಿಕ್ಕೆ ಆಗಲಿಲ್ಲ. ಈಗ ನಿಮ್ಮ ಸರ್ಕಾರದ ಬಗ್ಗೆ ಬೇರೆ ಬಿಡಿ ಏನೇನು ಹೇಳಿದ್ದಾರೆ ಅನ್ನೋದಕ್ಕೆ ಮತ್ತೆ ಬರ್ತಾ ಹೋಗ್ತಾರೆ. ನಿಮ್ಮ ಶಾಸಕರುಗಳೇ ಏನೇನು ಹೇಳಿದ್ದಾರೆ ಅಂತ ಯಾವ ಪತ್ರಿಕಾ ಹೇಳಿಕೆಗಳನ್ನು ಕೊಡ್ತಿದ್ರೆ ಆಮೇಲೆ ಅದು ಬೇರೆ ವಿಷಯ. ಮಾನ್ಯ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರು ನವೆಂಬರ್ 18ನೇ ತಾರೀಕಿಗೆ ಮುಖ್ಯಮಂತ್ರಿಗಳು ಒಂದು ಪತ್ರ ಬರೀತಾರೆ. ಆ ಪತ್ರ ಎಲ್ಲ ಅವರಲ್ಲಿ 2 ಹೋಗ್ತೀನಿ ಅಷ್ಟೇ. ಏನು ನಿಮ್ ಸರ್ಕಾರದ ಕರಪ್ಷನ್ ಹೆಂಗಿದೆ ಅಂತ. ರಾಜ್ಯ ಸರ್ಕಾರಕ್ಕೆ ಅಪಾರ ಪ್ರಮಾಣದ ರಾಜಕೀಯ ಉಂಟಾಗುತ್ತಿದೆ. ಇದರಲ್ಲಿ ಗಣಿ ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳು, ಸಿಬ್ಬಂದಿಗಳು, ಇತರ ಸ್ಥಳೀಯ ಅಧಿಕಾರಿಗಳು ಶಾಮೀಲಾಗಿ ಭಾರೀ ಭ್ರಷ್ಟಾಚಾರ ನಡೆಸುತ್ತಿದ್ದಾರೆ. ಬ್ರಾಕೆಟ್ನಲ್ಲಿ ಹೈ ಕರಪ್ಷನ್ ನಡೀತಾ ಇದೆ ಅಂತೇಳಿ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರು ಮುಖ್ಯಮಂತ್ರಿಗಳಿಗೆ ಪತ್ರ ಬರೀತಾರೆ. ಈ ಕೆಳಕಂಡಂತ ಭ್ರಷ್ಟ ಅಧಿಕಾರಿಗಳನ್ನ ತಕ್ಷಣ ವರ್ಗಾವಣೆ ಮಾಡಿ ಅಂತೇಳಿ 3 ಪುಟದ ಪತ್ರವನ್ನು ಅವರು ಬರೀತಾರೆ. ನಿಮ್ಮಲ್ಲಿರುವಂತಹ ಕ್ಯಾಬಿನೆಟ್ ದರ್ಜೆಯಲ್ಲಿರುವಂತಹ ಒಬ್ಬ ಆರ್ಥಿಕ ಸಲಹೆಗಾರರೇ ಈ ರಾಜ್ಯದಲ್ಲಿ ಭ್ರಷ್ಟ ಅಧಿಕಾರಿಗಳಿದ್ದಾರೆ, ರಾಜಧಾನಿ ನಷ್ಟ ಆಗ್ತಾ ಇದೆ ಅಂತ ಅಂದಾಗಲೂ ಕೂಡ ನಿಮ್ ಸರ್ಕಾರಕ್ಕೆ ಅನ್ನಿಸ್ಲೇ ಇಲ್ಲ. ಮಾನ್ಯ BR ಪಾಟೀಲ್ ಹೇಳ್ತಾರೆ, ವಸತಿಗೆ ಲಂಚ, ಸುಮ್ಮನೆ ಆರೋಪ ಬೇಡ, ವಸತಿ